ಇರಲಿಲ್ಲ. ಈ ಚುನಾವಣೆ ವಿಧಿ ಆಟದ ಪ್ರಕಾರ ಬಂದಿರತಕ್ಕಂಥದ್ದು. ನಮ್ಮ ಹಿರಿಯ ಮುಖಂಡರು ಮತ್ತು ಹಿಂದಿನ ಸಚಿವರು ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಮೇಟಿ ಅವರ ಅಕಾಲಿಕ ನಿಧನದಿಂದ ಅನಿವಾರ್ಯವಾಗಿ ಇದನ್ನು ನಾವು ಚುನಾವಣೆ ಮಾಡತಕ್ಕಂಥ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಬಂದಿದೆ. ಈ ಚುನಾವಣೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ದಿವಂಗತ ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಳ್ಕೊಂಡಿರ್ತಕ್ಕಂಥ ಸ್ಥಾನ ಮತ್ತೆ ನಾವು ತಂದುಕೊಳ್ಳಬೇಕು. ಈ ಒಂದು ಚುನಾವಣೆಯಲ್ಲಿ ನಾಳೆ 9ನೇ ತಾರೀಕು ನಡೀತಕ್ಕಂಥ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ಪ್ರಮುಖ ಕಾರ್ಯಕರ್ತರು. ಬಹುಶಃ ಒಂದು ಮಾತನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲರೂ ಸೇರಿರ್ತಕ್ಕಂಥ ರೈತರು. ನಾವು ಜೋಳ ಬಿತ್ತೀವಿ, ಗೋಜಾಳ ಬಿತ್ತೀವಿ, ಎಲ್ಲರೂ ಬಿತ್ತನೆ ಮಾಡ್ತೀವಿ. ಕೊನೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮುಂದಿನ ವರ್ಷಕ್ಕೆ ಬೇಕಾಗ್ತಕ್ಕಂಥ ರಾಶಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುನಿಯಪ್ಪ ಸಾಹೇಬರಿಗೆ ಜೋಳ ಬಿತ್ತೋದು ಗೊತ್ತಿಲ್ಲ. ನಾವು ಈ ಕಡೆ ಎಲ್ಲ ಜೋಳ ಬಿತ್ತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಆ ಜೋಳ ಬಿತ್ತಿದ ಮೇಲೆ ನಾವು ರಾಶಿ ಮಾಡುವಾಗ 3 ವಿಂಗಡಣೆ ಮಾಡ್ತೀವಿ. ಒಂದು ಮುಂದಿನ ವರ್ಷ ಬಿತ್ತಲಿಕ್ಕೆ ಬೇಕಾಗಿರ್ತಕ್ಕಂಥ ಬೀಜದ ಜೋಳ ಅಂತ ಹೇಳಿ ನಾವು ಸಪರೇಟ್ ತೆಗಿತೀವಿ. ಇನ್ನೊಂದು ರಾಶಿ ಮಾಡಿ ಮಾರಾಟಕ್ಕೆ ಇಡ್ತೀವಿ. ಇನ್ನೊಂದು ನಮ್ಗೆ ಮಣಿಗೆ ಬೇಕಾಗಿರ್ತಕ್ಕಂಥ ಜೋಳ ಅದನ್ನ ತೆಗೆದು ಒಂದ್ ಕಡೆ ಇಡ್ತೀವಿ. ಇನ್ನೊಂದು ಏನ್ ಮಾಡ್ತೀವಿ ಅಂತಂದ್ರೆ ಈ ಕಾಡಿಗೆ ಜೋಳ ಅಂತ ಇರ್ತದ, ಆ ಕಾಡಿಗೆ ಜೋಳ ಅದನ್ನ ಎಲ್ಲಾ ರಾಶಿ ಕೆಡಿಸಬಾರ್ದು ಅಂತ ಹೊರಗಡೆ ಇಟ್ಟಿರ್ತೀವಿ. ಇಲ್ಲಿ ಬಹುತೇಕ ಕಾಡಿಗೆ ಜೋಳ ಯಾವ್ದು ಬಂದಿಲ್ಲ. ಇಲ್ಲಿ ಬಂದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬೀಜದ ಜೋಳ ಬಂದಿದೆ. ಆ ಬೀಜದ ಜೋಳ ಒಂದು ಕಾಳನ್ನು ನಾವು ಭೂಮಿ ಒಳಗೆ ಹಾಕಿದ್ರ ಸಾವಿರಾರು ಕಾಳುಗಳನ್ನು ಹೊರಗೆ ತಗೊಂಡ್ ಬರ್ತಕ್ಕಂಥ ಶಕ್ತಿ ಆ ಬೀಜದ ಕಾಳಿಗೆ ಇರ್ತದ. ಇಲ್ಲಿ ಕೂಡಿರ್ತಕ್ಕಂಥವ್ರು ನಾವು ಏನಪ್ಪಾ ಅಂತಂದ್ರ ಬೀಜದ ಕಾಳು ಅಂತ ನಾವೆಲ್ಲರೂ ಹೊಣೆಯಲ್ಲಿ ಇಟ್ಕೋಬೇಕು. ಒಂದು ಕಾಳನ್ನು ಹಾಕಿದ್ರೆ 1000 ಕಾಳು ಹೆಂಗ್ ಹೊರಗೆ ಬರ್ತಾವೋ ನಾವೆಲ್ಲರೂ ಕೂಡ 9ನೇ ತಾರೀಕಿನ ಒಳಗಾಗಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಮತದಾರರಿಗೆ ಭೇಟಿಯಾಗಿ ಅವರೆಲ್ಲರ ಮನಸ್ಸುಗಳನ್ನು ಪರಿವರ್ತನೆ ಮಾಡೋದ್ರ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತುಗಳನ್ನು ನಾವು ಪ್ರತಿಯೊಬ್ಬರಿಗೆ ಅದನ್ನ ತಿಳುವಳಿಕೆಯನ್ನು ಕೊಟ್ಟು ಆ ಕಡೆ ಹೋಗ್ತಕ್ಕಂಥ ಮತಗಳನ್ನ ನಾವು ಪರಿವರ್ತನೆ ಮಾಡಿಕೊಂಡು ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಹಸ್ತದ ಗುರುತಿಗೆ ಮತಗಳನ್ನು ಹಾಕಿಸುವಂತ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನೀವೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಇವತ್ತು ಸತ್ತವ್ರ ಮಕ್ಕಳು ಇದ್ದವ್ರ ಕೈಯಾಗ ಅಂತ ಹೇಳ್ತಾರೆ ಹಿರಿಯರು. ಇವತ್ತು ಭೇಟಿ ಅವರು ತೀರ್ ಹೋಗಿರ್ಬೋದು. ಅವರು ಸುಪುತ್ರನನ್ನ ನಿಮ್ಮ ಉಡಿ ಒಳಗೆ ಹಾಕಿದ್ದಾರೆ. ಆ ನಿಮ್ಮ ಉಡಿ ಒಳಗೆ ಹಾಕಿರ್ತಕ್ಕಂಥ ಅಭ್ಯರ್ಥಿಯನ್ನ ಎತ್ತಿ ಆಡಿಸಿ ಅದನ್ನ ಬೆಳೆಸಿ ಅದನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸುವುದರ ಮುಖಾಂತರ ನಮ್ಮ ಸರ್ಕಾರಕ್ಕೆ ಇನ್ನಷ್ಟು ಶಕ್ತಿಯನ್ನ ಕೊಡಬೇಕು. ನಾವು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಪ್ರತಿ ಉತ್ತರ ಕೊಡುವಂತ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡು ನಾನು ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ಕೋತೀನಿ. ಇವತ್ತು ಸುರ್ಜಿವಾಲಾಜಿ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಉತ್ತರ ಕರ್ನಾಟಕದ ಜನ ಯಾವಾಗಲೂ ಕೂಡ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಉಪಕಾರದ ಋಣವನ್ನ ಇಟ್ಕೊಳ್ತಕ್ಕಂಥ ಜನ ನಾವಲ್ಲ. ಸರ್ಕಾರ ನಮ್ಮ ಮೇಲೆ ಉಪಕಾರದ ಋಣವನ್ನು ಹೊರಿಸಿದೆ. 5 ಗ್ಯಾರಂಟಿಗಳನ್ನು ಕೊಟ್ಟು ನಮಗೇನು ಬಡವರಿಗೆ ಇವತ್ತು ಶಕ್ತಿಯನ್ನು ತುಂಬಿದ್ದಾರೆ. ಅದರ ಪ್ರತಿಫಲವಾಗಿ ಅತಿ ಹೆಚ್ಚು ಮತಗಳನ್ನು ಕೊಡಿಸೋದ್ರ ಮುಖಾಂತರ ನಾವು ಅಭ್ಯರ್ಥಿಯನ್ನ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಅತ್ಯಂತ ಅಂತರದಿಂದ ಗೆದ್ದು ಕೊಡಿಸುವಂತ ಕೆಲಸವನ್ನು
ನಮ್ಮ ಬಾಗಲಕೋಟೆ ಜನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಅನೇಕ ಜನ ನಮ್ಮ ಮುಖಂಡರು ಮಾತಾಡ್ತಕ್ಕಂಥ ಸಂದರ್ಭ ಇರೋದ್ರಿಂದ ನಾನು ಇನ್ನೂ 4 ದಿವಸ ಇರ್ತೀನಿ. ಮೇಟಿ ಅವರ ಪರವಾಗಿ ಹಳ್ಳಿಗೆ ಹೋಗ್ತೀನಿ, ಅನೇಕ ಸಮಾಜದವರಿಗೆ ಭೇಟಿ ಆಗ್ತೀನಿ. ಅವರೆಲ್ಲರಿಗೂ ಕೂಡ ಅತ್ಯಂತ ಅಂತಃಕರಣದ ಮನವಿಯನ್ನ ಮಾಡಿ ಅತಿ ಹೆಚ್ಚು ಮತಗಳನ್ನ ಹಾಕಿಸುವಂತ ನಮ್ಮ ಕಾರ್ಯಕರ್ತರ ಜೊತೆಗೆ ನಾನು ಕೂಡ ಸೇರಿಕೊಂಡು ಅತ್ಯಂತ ಹೆಚ್ಚು ಮತಗಳಿಂದ ಹಾರಿಸಿಕೊಳ್ಳುವಂತ ಕೆಲಸವನ್ನ ನಾವು ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್.